أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಹಜರತ್ ಮಸೀಮ್ ಅಲ್ ಇಸ್ಲಾಂ ತನ್ನ ಲಿಖಿತಗಳಲ್ಲಿ ಮತ್ತು ಉಪದೇಶಗಳಲ್ಲಿ ಅನೇಕ ಎಡೆಗಳಲ್ಲಿ ತನ್ನ ಆಗಮನದ ಉದ್ದೇಶ ಮತ್ತು ಈ ಕಾಲಘಟ್ಟದಲ್ಲಿ ಯಾರಾದರೂ ಸುಧಾರಕರಾಗಿ ಆಗಮಿಸಬೇಕಾದ ಅವಶ್ಯಕತೆಯನ್ನು ವಿವರಿಸಿರುವರು. ಅವರ ಆಗಮನವು ಕಾಲಘಟ್ಟದ ಅವಶ್ಯಕತೆಯಾಗಿತ್ತು ಹಾಗೂ ಅಲ್ಲಾಹನ ನಡವಳಿಕೆ ಕ್ರಮ ಮತ್ತು ಹಜರತ್ ಪೈಗಂಬರ್ ಸಲಾಸ್ಲಮರ ಭವಿಷ್ಯವಾಣಿಯ ಪ್ರಕಾರವಾಗಿತ್ತು ಎಂದು ಅವರು ಸಾಬೀತುಗೊಳಿಸಿರುವರು. ಹಜರತ್ ಮಸೀಮ್ ಅಲ್ ಇಸ್ಲಾಂ ಹೇಳುತ್ತಾರೆ, ನಿರ್ಣಾಯಕ ಪುರಾವೆ ಎಂಬ ರೀತಿಯಲ್ಲಿ ಅಥವಾ ಕಾರ್ಯವನ್ನು ಸ್ಪಷ್ಟಪಡಿಸಲಿಕ್ಕಾಗಿ ನಾನು ಇದನ್ನು ತಿಳಿಸುತ್ತೇನೆ. ಅಲ್ಲಾಹನು ಈ ಕಾಲಘಟ್ಟವನ್ನು ಅಂಧಕಾರಮಯವಾಗಿ ಮತ್ತು ಲೋಕವನ್ನು ಅಸಡ್ಡೆ, ಸತ್ಯನಿಷೇಧ, ಬಹುದೇವಾರಾಧನೆಯಲ್ಲಿ ಮುಳುಗಿದ್ದಾಗಿ ಹಾಗೂ ಸತ್ಯವಿಶ್ವಾಸ, ಸತ್ಯಸಂಧತೆ, ದೇವಭಕ್ತಿ ಮತ್ತು ನೇರಮಾರ್ಗ ಮಾಯವಾಗುತ್ತಿರುವುದಾಗಿ ಕಂಡು ಪುನಃ ಲೋಕದಲ್ಲಿ ಜ್ಞಾನಪರ, ಕರ್ಮಪರ, ನೈತಿಕತೆ ಮತ್ತು ವಿಶ್ವಾಸಪರವಾದ ಸತ್ಯತೆಯನ್ನು ನೆಲೆನಿಲ್ಲಿಸಲಿಕ್ಕಾಗಿ ಹಾಗೂ ವಿಚಾರವಾದ, ನಿಸರ್ಗವಾದ, ಪ್ರಗತಿವಾದ, ಬಹುದೇವರಾಧನೆ ಹಾಗೂ ನಾಸ್ತಿಕತೆಯ ಅಂಗಿಯನ್ನು ಧರಿಸಿಕೊಂಡು ದೈವಿಕ ತೋಟಕ್ಕೆ ಸ್ವಲ್ಪ ನಷ್ಟವನ್ನು ತಲುಪಿಸಲು ಬಯಸುವ ಜನರ ದಾಳಿಯಿಂದ ಇಸ್ಲಾಮನ್ನು ರಕ್ಷಿಸಲಿಕ್ಕಾಗಿ ನನ್ನನ್ನು ಕಳುಹಿಸಿದನು. ಆದ್ದರಿಂದ ಹೇ ಸತ್ಯಾನ್ವೇಷಿಗಳೇ, ಯೋಚಿಸಿ ನೋಡಿರಿ, ಇಂದು ಇಸ್ಲಾಮಿಗಾಗಿ ದೈವಿಕ ಸಹಾಯದ ಅವಶ್ಯಕತೆ ಇರುವ ಕಾಲವಲ್ಲವೇ? ಕಳೆದ 13ನೇ ಶತಮಾನದಲ್ಲಿ ಇಸ್ಲಾಮಿಗೆ ತಲುಪಿದ ಕಷ್ಟತೆಗಳು ಮತ್ತು ದುರ್ನಡತೆಯ ಹರಡುವಿಕೆಯಿಂದ ಎಂತಹ ಅಸಹನೀಯವಾದ ನೋವು ಮುಸ್ಲಿಮರಿಗೆ ಅನುಭವಿಸಬೇಕಾಗಿ ಬಂತು ಎಂಬುದು ಇಲ್ಲಿಯವರೆಗೆ ನಿಮಗೆ ತಿಳಿದಿಲ್ಲವೇ? ಯಾವ ಯಾವ ಆಪತ್ತುಗಳಲ್ಲಿ ಇಸ್ಲಾಂ ಸುತ್ತುವರಿಯಲ್ಪಟ್ಟಿದೆ ಎಂದು ನೀವು ಇಲ್ಲಿಯ ತನಕ ಗೊತ್ತು ಮಾಡಿಲ್ಲವೇ? ಎಷ್ಟೆಲ್ಲ ಜನರು ಇಸ್ಲಾಮನ್ನು ತ್ಯಜಿಸಿ ಕ್ರೈಸ್ತರಾಗಿರುವರು, ನಾಸ್ತಿಕರಾಗಿರುವರು, ಪ್ರಕೃತವಾದಿಗಳಾಗಿರುವರು ಎಂದು ಎಷ್ಟರ ಮಟ್ಟಿಗೆ ಬಹುದೇವಾರಾಧನೆ ಮತ್ತು ನವೀನ ಆಚಾರಗಳು ಏಕದೇವ ವಿಶ್ವಾಸದ ಹಾಗೂ ಸುನ್ನತ್ತಿನ ಜಾಗವನ್ನು ಆವರಿಸಿವೆ ಎಂದು ಇಸ್ಲಾಮಿನೆದುರಾಗಿ ಎಷ್ಟೆಲ್ಲ ಪುಸ್ತಕಗಳು ಬರೆಯಲಾಗಿವೆ ಹಾಗೂ ಲೋಕದಲ್ಲಿ ಹರಡಲಾಗಿವೆ ಎಂಬ ಸುದ್ದಿ ನಿಮಗೆ ಇಲ್ಲಿಯವರೆಗೂ ತಲುಪಿಲ್ಲವೇ? ಆದ್ದರಿಂದ ನೀವು ಯೋಚಿಸಿ ಹೇಳಿರಿ, ಹೊರಗಿನಿಂದ ಬರುವ ದಾಳಿಗಳನ್ನು ಎದುರಿಸಲಿಕ್ಕಾಗಿ ಅಲ್ಲಾಹನ ಕಡೆಯಿಂದ ಈ ಕಾಲಘಟ್ಟದಲ್ಲಿ ಒಬ್ಬ ವ್ಯಕ್ತಿಯನ್ನು ಕಳುಹಿಸಬೇಕಾದದ್ದು ಈಗ ಅಗತ್ಯವಲ್ಲವೇ? ಖಂಡಿತವಾಗಿಯೂ ಅಗತ್ಯವಾಗಿತ್ತು ಎಂದಾದರೆ ನೀವು ತಿಳಿದುಕೊಂಡೇ ದೈವಿಕ ಅನುಗ್ರಹವನ್ನು ನಿರಾಕರಿಸಬೇಡಿರಿ. ಈ ಕಾಲಘಟ್ಟದಲ್ಲಿ ಈ ಕಾಲಘಟ್ಟದ ಸ್ಥಿತಿ ಅನುಸಾರ ಅಗತ್ಯವಾಗಿದ್ದ ಮತ್ತು ಯಾರ ಬಗ್ಗೆ ಆರಂಭದಿಂದಲೇ ಅದರ ಪೈಗಂಬರ್ ಸಲಾ ಸಲಂ ಸುವಾರ್ಥ ನೀಡಿದ್ದರೋ ಆ ವ್ಯಕ್ತಿಯಿಂದ ಮುಖ ತಿರುಗಿಸಬೇಡಿರಿ. ಒಬ್ಬ ವ್ಯಕ್ತಿಯ ಸತ್ಯತೆಯನ್ನು ಯಾವ ರೀತಿಯಲ್ಲಿ ಪರೀಕ್ಷಿಸಬೇಕು ಎಂಬುದರ ಬಗ್ಗೆ ಹಜರತ್ ಮಸೀಮ್ ಅಲ್ ಇಸ್ಲಾಂ ಹೇಳುತ್ತಾರೆ, ಒಬ್ಬ ವ್ಯಕ್ತಿ ಸತ್ಯವಂತನು ಎಂಬುದಕ್ಕೆ ಆ ವ್ಯಕ್ತಿಯ ಬಗ್ಗೆ ಯಾವುದಾದರೂ ದೈವಿಕ ಗ್ರಂಥದಲ್ಲಿ ಸ್ಪಷ್ಟವಾದ ಸುವಾರ್ತೆ ಇರಲೇಬೇಕು ಎಂದೇನಿಲ್ಲ. ಈ ನಿಬಂಧನೆ ಅಗತ್ಯ ಎಂದಾಗಿದ್ದರೆ ಯಾವುದೇ ಪ್ರವಾದಿಯ ಪ್ರವಾದಿತ್ವ ಸಾಬೀತುಗೊಳ್ಳದು. ನಿಜವೇನೆಂದರೆ ಒಬ್ಬ ವ್ಯಕ್ತಿಯ ಪ್ರವಾದಿತ್ವವಾದವನ್ನು ಪರೀಕ್ಷಿಸಲು ಮೊದಲಾಗಿ ಕಾಲಘಟ್ಟದ ಅವಶ್ಯಕತೆಯನ್ನು ನೋಡಲಾಗುತ್ತದೆ. ಅನಂತರ ವಾದಿಸುವ ವ್ಯಕ್ತಿ ನಿಶ್ಚಿತ ಸಮಯದಲ್ಲಿ ಆಗಮಿಸಿರುವರೋ ಇಲ್ಲವೋ ಎಂಬುದನ್ನು ನೋಡಲಾಗುತ್ತದೆ. ಅನಂತರ ಅಲ್ಲಾಹನು ಆ ವ್ಯಕ್ತಿಗೆ ನೆರವು ನೀಡಿರುವನೋ ಇಲ್ಲವೋ ಎಂಬುದನ್ನು ನೋಡಲಾಗುತ್ತದೆ. ಅನಂತರ ಶತ್ರುಗಳೆತ್ತಿರುವ ಆಕ್ಷೇಪಗಳಿಗೆ ಸರಿಯಾಗಿ ಉತ್ತರ ನೀಡಲಾಗಿದೆಯೋ ಇಲ್ಲವೋ ಎಂಬುದನ್ನು ಕೂಡ ನೋಡಬೇಕಾಗುತ್ತದೆ. ಈ ಎಲ್ಲ ಸಂಗತಿಗಳು ಈಡೇರಿದರೆ ಆ ವ್ಯಕ್ತಿ ಸತ್ಯವಂತನೆಂದು ನಂಬಲಾಗುವುದು, ಇಲ್ಲದಿದ್ದರೆ ಒಪ್ಪಲು ಸಾಧ್ಯವಲ್ಲ. ಈ ಕಾಲದಲ್ಲಿ ಇಸ್ಲಾಮಿನಲ್ಲಿರುವ ಭಿನ್ನತೆಯನ್ನು ದೂರ ಮಾಡಲಿಕ್ಕಾಗಿ ಮತ್ತು ಹೊರಗಿನ ದಾಳಿಗಳಿಂದ ಇಸ್ಲಾಮನ್ನು ರಕ್ಷಿಸಲಿಕ್ಕಾಗಿ ಹಾಗೂ ಲೋಕದಿಂದ ಕಾಣೆಯಾದ
ಆಧ್ಯಾತ್ಮಿಕತೆಯನ್ನು ಪುನಃ ಸ್ಥಾಪಿಸಲಿಕ್ಕಾಗಿ ನಿಸ್ಸಂಶಯವಾಗಿಯೂ ದೃಢನಂಬಿಕೆಯನ್ನು ಪುನಃ ನೀಡಿ ಸತ್ಯವಿಶ್ವಾಸದ ಬೇರುಗಳಿಗೆ ನೀರು ಹಾಕಿಕೊಂಡು ಕೆಡುಕು ಮತ್ತು ಪಾಪದಿಂದ ಮುಕ್ತಿ ನೀಡುತ್ತಾ ಒಳಿತು ಮತ್ತು ಸತ್ಯತೆ ಕಡೆಗೆ ಮರಳಿಸುವ ಒಬ್ಬ ದೈವಿಕ ಸುಧಾರಕನ ಅವಶ್ಯಕತೆ ಇದೆ ಎಂದು ಕಾಲವೇ ತನ್ನ ಅವಸ್ಥೆಯ ಮೂಲಕ ಕೂಗಿ ಹೇಳುತ್ತಿದೆ. ಆದ್ದರಿಂದ ಅಗತ್ಯವಾಗಿದ್ದ ತಕ್ಕ ಸಮಯದಲ್ಲಿ ನಾನು ಆಗಮಿಸಿದ್ದೇನೆ ಎಂಬುದು ಎಷ್ಟು ಸ್ಪಷ್ಟವಾಗಿದೆಂದರೆ ಪೂರ್ವಾಗ್ರಹ ಪೀಡಿತನಲ್ಲದೆ ಬೇರೆ ಯಾವನು ಅದನ್ನು ನಿರಾಕರಿಸಲಾರನು. ಎರಡನೇ ನಿಬಂಧನೆ ಏನೆಂದರೆ ವಾದಿಸುವ ವ್ಯಕ್ತಿ ಪ್ರವಾದಿಗಳು ನಿಶ್ಚಯಿಸಿದ ಸಮಯದಲ್ಲಿ ಆಗಮಿಸಿರುವರೋ ಇಲ್ಲವೋ ಎಂದು ನೋಡುವುದಾಗಿದೆ. ಈ ನಿಬಂಧನೆ ಸಹ ನನ್ನ ಆಗಮನದಿಂದ ಈಡೇರಿದೆ, ಏಕೆಂದರೆ ಪ್ರವಾದಿ ಆದಮ್ ಅಲಿ ಇಸ್ಲಾಮರ ಆಗಮನದಿಂದ ಹಿಡಿದು 6ನೇ ಸಾವಿರ ಕೊನೆಗೊಳ್ಳುವಾಗ ವಾಗ್ದತ್ತ ಮಸೀಹ್ ಪ್ರಕಟಗೊಳ್ಳುವರು ಎಂದು ಪ್ರವಾದಿಗಳು ಭವಿಷ್ಯ ನುಡಿದಿದ್ದರು. ಹೀಗೆ ಚಂದ್ರಮಾನ ವರ್ಷದ ಪ್ರಕಾರ ಅದರ ಆದಮ್ ಅಲಿ ಇಸ್ಲಾಮರ ಕಾಲದಿಂದ 6000 ವರ್ಷಗಳು ಈಗಾಗಲೇ ಕೊನೆಗೊಂಡಿವೆ ಮತ್ತು ಸೂರ್ಯಮಾನ ವರ್ಷದ ಪ್ರಕಾರ 6000 ವರ್ಷಗಳು ಮುಕ್ತಾಯಗೊಳ್ಳಲಿದೆ. ಅದಲ್ಲದೆ ಪ್ರತಿ ಶತಮಾನದ ಆರಂಭದಲ್ಲಿ ಧರ್ಮದ ಪುನರುಜ್ಜೀವನಕ್ಕಾಗಿ ಮುಜದ್ದಿದ್ ಆಗಮಿಸುವರು ಎಂದು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದರು. ಈಗ 14ನೇ ಶತಮಾನದ 21 ವರ್ಷಗಳು ದಾಟಿ ಹೋಗಿವೆ ಮತ್ತು 22ನೇ ವರ್ಷ ಮುಂದುವರಿಯುತ್ತಿದೆ. ಮುಜದ್ದಿದ್ ಆಗಮಿಸಿರುವರು ಎಂಬುದಕ್ಕೆ ಇದು ಸೂಚನೆಯಲ್ಲವೇ? ಅನ್ಯರು ನಂಬಿದ್ದರೂ ನಂಬದಿದ್ದರು, ನಮ್ಮ ವಿರೋಧಿಗಳು ಹಜರತ್ ಮಸೀಹ್ ಅಲೈಹಿ ಇಸ್ಲಾಮರ ಸತ್ಯತೆಯನ್ನು ಒಪ್ಪಿದ್ದರೂ ಇಲ್ಲದಿದ್ದರು, ಇಸ್ಲಾಮಿನ ನೌಕೆಯನ್ನು ನಿಭಾಯಿಸಲು ಇಸ್ಲಾಮಿನಲ್ಲಿ ಮಹದಿ ಮತ್ತು ಸುಧಾರಕನ ಅವಶ್ಯಕತೆ ಇದೆ ಎಂದು ಅವರು ಸ್ವತಃ ಉಚ್ಚ ಸ್ವರದಲ್ಲಿ ಹೇಳುತ್ತಿದ್ದಾರೆ. ಆಗಮಿಸಬೇಕಾದ ವ್ಯಕ್ತಿ ಭವಿಷ್ಯವಾಣಿ ಪ್ರಕಾರ ಕಾಲಘಟ್ಟದ ಅವಶ್ಯಕತೆ ಅನುಸಾರ ಆಗಮಿಸಿದರು, ಆದರೆ ಆ ವ್ಯಕ್ತಿಯನ್ನು ನಂಬಲು ಅವರು ತಯಾರಲ್ಲ. ಹಜರತ್ ಮಸೀಹ್ ಅಲೈಹಿ ಇಸ್ಲಾಂ ಕೇವಲ ವಾದಗಳನ್ನು ಮುಂದಿರಿಸಿಲ್ಲ, ಬದಲಾಗಿ ವಾದಗಳೊಂದಿಗೆ ಅನೇಕ ದೃಷ್ಟಾಂತಗಳನ್ನು ಕೂಡ ಪ್ರಕಟಗೊಳಿಸಿದರು. ಒಂದೆಡೆ ಹಜರತ್ ಮಸೀಹ್ ಅಲೈಹಿ ಇಸ್ಲಾಂ ಹೇಳುತ್ತಾರೆ, ಇಂದಿಗೆ 23 ವರ್ಷಗಳ ಹಿಂದೆ ಬರಾಯಿನ್ ಅಹಮದಿಯದಲ್ಲಿ ಹೀಗೊಂದು ದಿವ್ಯವಾಣಿ ಇದೆ. ಈ ಜಮಾತನ್ನು ನಾಶ ಮಾಡಲು ಜನರು ಪ್ರಯತ್ನಿಸುವರು ಮತ್ತು ಅವರು ಎಲ್ಲ ರೀತಿಯ ಕುತಂತ್ರವನ್ನು ಮಾಡುವರು, ಆದರೆ ನಾನು ಈ ಜಮಾತನ್ನು ವರ್ಧಿಸುವನು ಮತ್ತು ಪೂರ್ತಿ ಮಾಡುವನು, ಹಾಗೂ ಅದೊಂದು ಸೈನ್ಯವಾಗುವುದು. ಕಿಯಾಮತ್ ತನಕ ಅದಕ್ಕೆ ಮೇಲುಗೈ ಇರುವುದು. ನಾನು ನಿನ್ನ ಹೆಸರನ್ನು ಲೋಕದ ಮೂಲಗಳ ತನಕ ಪ್ರಸಿದ್ಧಗೊಳಿಸುವನು. ಗುಂಪು ಗುಂಪಾಗಿ ಜನರು ದೂರದಿಂದ ಬರುವರು, ಎಲ್ಲೆಡೆಯಿಂದ ಆರ್ಥಿಕ ಸಹಾಯ ಲಭಿಸುವುದು, ಮನೆಗಳನ್ನು ವಿಸ್ತಾರಗೊಳಿಸು. ಈ ತಯಾರಿ ಆಕಾಶದಲ್ಲಿ ನಡೆಯುತ್ತಿದೆ. ಈಗ ನೋಡಿರಿ, ಇದು ಯಾವ ಕಾಲದ ಭವಿಷ್ಯವಾಣಿಯಾಗಿದೆ. ಇಂದು ಅದು ಈಡೇರಿದೆ. ಕಣ್ಣುಳ್ಳವರು ಅವುಗಳನ್ನು ನೋಡುತ್ತಿದ್ದಾರೆ, ಆದರೆ ಕುರುಡರ ಪ್ರಕಾರ ಇಲ್ಲಿಯವರೆಗೂ ಯಾವುದೇ ಕುರುಹು ಪ್ರಕಟಗೊಂಡಿಲ್ಲ. ಇಂದು ಸಹ ಅಹ್ಮದಿಯ ಜಮಾತಿನ ಪ್ರಗತಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಜಮಾತಿನಲ್ಲಿ ಪ್ರವೇಶಿಸುವುದು, ತ್ಯಾಗಗಳಲ್ಲಿ ಮುಂದಾಗುವುದು ಹಜರತ್ ಮಸೀಹ್ ಇಸ್ಲಾಮರ ಸತ್ಯತೆಯ ಪುರಾವೆಯಾಗಿದೆ. ಇಂದು ಲೋಕದಲ್ಲಿ ಹಜರತ್ ಮಸೀಹ್ ಇಸ್ಲಾಮರ ಸಂದೇಶ ತಲುಪದ ಯಾವುದೇ ದೇಶವಿಲ್ಲ. ಅವರ ಸಂದೇಶದ ಕಾರಣದಿಂದ ಇಸ್ಲಾಮಿನ ಕಡೆಗೆ ಸೌಭಾಗ್ಯಶಾಲಿಗಳ ಗಮನ ಹರಿಯದ ಯಾವುದೇ ದೇಶವಿಲ್ಲ. ಮಾತ್ರವಲ್ಲ, ಕೆಲವೆಡೆ ಎಂತಹ ಘಟನೆಗಳು ನಡೆದಿವೆ ಎಂದರೆ ಅಲ್ಲಿ ಅಲ್ಲಾಹನು ಸ್ವತಃ ಜನರ ಮಾರ್ಗದರ್ಶನ ಮಾಡಿದನು ಮತ್ತು ಅವರು ಜಮಾತಿನಲ್ಲಿ ಪ್ರವೇಶಿಸಿದರು. ಎದುರಾಳಿಗಳ ವಿರೋಧ ಇದ್ದು ಜಮಾತಿನ ಸದಸ್ಯರ ವಿಶ್ವಾಸವನ್ನು ಅಲ್ಲಾಹನು ಸುದೃಢಗೊಳಿಸಿದನು ಮತ್ತು ಸುದೃಢಗೊಳಿಸುತ್ತಾ ಇದ್ದಾನೆ. ಇಂದು ಸಹ ನಾವು ನೋಡುತ್ತಿರುವ ದೈವಿಕ ಸಹಾಯಗಳ ದೃಶ್ಯಗಳು ಒಬ್ಬ ಅಹ್ಮದಿಯ ವಿಶ್ವಾಸವನ್ನು ಸುದೃಢಗೊಳಿಸುವ ಮಾರ್ಗವಾಗಿವೆ. ಅಲ್ಲಾಹನು ಹೇಗೆ ಜನರ ಹೃದಯಗಳನ್ನು ಇಸ್ಲಾಂ ಮತ್ತು ಹಜರತ್ ಮಸೀಹ್ ಇಸ್ಲಾಮರ ಕಡೆಗೆ ತಿರುಗಿಸುವನು ಎಂದು ನೋಡಿರಿ. ಕ್ರೈಸ್ತರು ಲೋಕದಲ್ಲಿ ತಮ್ಮ ಬಾವುಟಗಳನ್ನು ಹಾರಿಸುವ ಮಾತುಗಳನ್ನು ಆಡುತ್ತಿದ್ದ ಒಂದು ಕಾಲವಿತ್ತು. ಈಗ ಕ್ರೈಸ್ತರು ಹಜರತ್ ಮೊಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪತಾಕೆಯ ಕೆಳಗೆ ಬರುತ್ತಿದ್ದಾರೆ. ಇವೆಲ್ಲವನ್ನು ನೋಡಿಯೂ ಈ ನಾಮಧಾರಿ ಧರ್ಮರಕ್ಷಕರ ಕಣ್ಣುಗಳು ತೆರೆಯುತ್ತಿಲ್ಲವೆಂದಾದರೆ ಅವರ ವಿಷಯ ಅಲ್ಲಾಹನಿಗೆ ಬಿಟ್ಟಿದೆ. ಅಲ್ಲಾಹನು ಹಜರತ್ ಮಸೀಹ್ ಇಸ್ಲಾಮರ ಮೂಲಕ ಇಸ್ಲಾಮಿನ ಸಂದೇಶವನ್ನು ಲೋಕದ ಮೂಲೆ ಮೂಲೆಗೆ ತಲುಪಿಸುವ ಕೆಲಸವನ್ನು ಅಹ್ಮದಿಯ ಜಮಾತಿನ ಮೂಲಕ ಮಾಡುತ್ತಿದ್ದಾನೆ. ಅದು ಹರಡುವುದು, ಫಲ ನೀಡುವುದು ಮತ್ತು ಹೂ ಬಿಡುವುದು ಇನ್ಶಾ ಅಲ್ಲಾ. ಈ ದೈವಿಕ ಕೆಲಸವನ್ನು ತಡೆಯಲು ಯಾರಿಂದಲೂ ಸಾಧ್ಯವಲ್ಲ. ಆದರೆ ಹಜರತ್ ಮಸೀಹ್ ಇಸ್ಲಾಮರ ವಾದಗಳನ್ನು ನಂಬುವುದು ಮಾತ್ರ ಸಾಕಾಗುವುದಿಲ್ಲ ಎಂಬ ಸಂಗತಿಯನ್ನು ಪ್ರತಿಯೊಬ್ಬ ಅಹ್ಮದಿ ಅರಿತಿರಬೇಕು. ಬದಲಾಗಿ ನಾವು ನಮ್ಮೊಳಗೆ ಪರಿಶುದ್ಧವಾದ ಪರಿವರ್ತನೆಗಳನ್ನು ಉಂಟು ಮಾಡಬೇಕಾಗಿದೆ. ಅಲ್ಲಾಹನು ಕಳಿಸಿದ ಬೋಧನೆಗಳ ನೈಜ ಮಾದರಿಯಾಗಬೇಕಾಗಿದೆ. ಹಜರತ್ ಮಸೀಹ್ ಇಸ್ಲಾಮರ ಸುನ್ನತಿನ ಮೇಲೆ ನಡೆಯುವ ಕರ್ಮಪರವಾದ ರೂಪವಾಗಬೇಕಾಗಿದೆ. ಹಾಗೆಯೇ ಆದರೆ ಮಾತ್ರ ನಾವು ಅಲ್ಲಾಹನ ಅನುಗ್ರಹಗಳ ವಾರಸುದಾರರಾಗುವವು. ಅಲ್ಲಾಹನು ನಮಗೆ ಅದರ ಸೌಭಾಗ್ಯ ನೀಡಲಿ. ಫೆಲಸ್ತೀನಿನ ಪೀಡಿತ ಮುಸ್ಲಿಮರಿಗಾಗಿ ದುವಾ ಮಾಡಲು ನಾನು ಪುನಃ ಮನವಿ ಮಾಡುತ್ತೇನೆ. ಫೆಲಸ್ತೀನಿಯರಿಗಾಗಿಯೂ ದುವಾಗಳನ್ನು ಮಾಡುತ್ತೀರಿ. ಅವರ ಮೇಲೆ ಆಗುತ್ತಿರುವ ಈ ಪೀಡನೆಯಿಂದ ಅಲ್ಲಾಹನು ಅವರಿಗೆ ಮುಕ್ತಿ ನೀಡಲಿ. ಅಗತ್ಯ ವಸ್ತುಗಳು ತಲುಪಲಿಕ್ಕಾಗಿ ಈಗ ಕೆಲವು ದಿನಗಳಿಗೆ ಯುದ್ಧವನ್ನು ನಿಲ್ಲಿಸಲಾಗಿದೆ ಎಂದು ಹೇಳಲಾಗುತ್ತಿದೆ. ಆದರೆ ಅದರ ನಂತರ ಏನಾಗುವುದು? ಸಹಾಯ ತಲುಪಿಸಿ ಪುನಃ ಅವರನ್ನು ಕೊಲ್ಲುವರೆ? ಇಸ್ರೇಲ್ ಸರ್ಕಾರದ ಉದ್ದೇಶಗಳು ಅಪಾಯಕರವೆಂದು ತೋರುತ್ತಿವೆ. ಏಕೆಂದರೆ ಈ ಯುದ್ಧ ವಿರಾಮದ ನಂತರ ಬೇಗನೆ ಯುದ್ಧವನ್ನು ಪುನಃ ಆರಂಭಿಸದಿದ್ದರೆ
ತಾನು ರಾಜೀನಾಮೆ ನೀಡುವನು ಎಂದು ಅವರ ಸರ್ಕಾರದ ಒಬ್ಬ ಪ್ರಧಾನ ಸಲಹೆಗಾರ ಮೊನ್ನೆ ಘೋಷಿಸಿದ್ದನು. ಅವರ ಯೋಚನೆಗಳು ಈ ರೀತಿಯದ್ದಾಗಿದೆ. ದೊಡ್ಡ ಶಕ್ತಿಗಳು ಬಾಹ್ಯವಾಗಿ ಸಹಾನುಭೂತಿಯ ಮಾತುಗಳನ್ನಾಡುತ್ತಾರೆ, ಆದರೆ ಅವರು ನ್ಯಾಯಪಾಲನೆಯನ್ನು ಬಯಸುವುದಿಲ್ಲ ಮತ್ತು ಈ ವಿಷಯದಲ್ಲಿ ಅವರು ಗಂಭೀರವಾಗಿಯೇ ಇಲ್ಲ. ಅವರಿಗೆ ಅದರ ಅರಿವಿಲ್ಲ. ಈ ಯುದ್ಧ ಅಲ್ಲಿಗೆ ಸೀಮಿತವಾಗಿರುವುದೆಂದು ಅವರು ಭಾವಿಸುತ್ತಾರೆ. ಆದರೆ ಈ ಯುದ್ಧ ಆ ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿರದು, ಬದಲಾಗಿ ಹೊರಗೂ ಹರಡುವುದು ಮತ್ತು ಅವರ ದೇಶಗಳಿಗೂ ತಲುಪುವುದು ಎಂದು ಅವರಲ್ಲಿ ಬುದ್ಧಿವಂತರು ಹೇಳಲು ಆರಂಭಿಸಿದ್ದಾರೆ. ಮುಸ್ಲಿಂ ಸರ್ಕಾರಗಳು ಕೂಡ ಸ್ವಲ್ಪ ಹೇಳಲು ತೊಡಗಿವೆ. ಉದಾಹರಣೆಗೆ, ಮುಸ್ಲಿಮರ ಒಂದು ಏಕಸ್ವರ ಇರಬೇಕು ಎಂದು ಸೌದಿ ರಾಜ ಕೂಡ ಹೇಳಿದ್ದಾಗಿ ಕೇಳಿದ್ದೇನೆ. ಆದ್ದರಿಂದ ಒಂದು ಸ್ವರ ಮಾಡಬೇಕಾಗುವುದು, ಅದಕ್ಕಾಗಿ ಶಕ್ತವಾದ ಪ್ರಯತ್ನ ಮಾಡಬೇಕಾಗುವುದು. ಅವರಿಗೆ ಈ ಅರಿವು ಉಂಟಾಗಿದ್ದರೆ ಈ ಅರಿವನ್ನು ಕೃತ್ಯರೂಪಕ್ಕೆ ತರಲು ಅಲ್ಲಾಹನು ಅವರಿಗೆ ಸೌಭಾಗ್ಯ ನೀಡಲಿ. ಹೇಗಿದ್ದರೂ ದುಆಗಳ ಕಡೆಗೆ ಬಹಳಷ್ಟು ಗಮನ ಹರಿಸಿರಿ. Alhamdulillah nahmaduhu wa nasta'inuhu wa nastaghfiruhu wa nu'minu bihi wa natawakkalu alayhi wa na'udhu billahi min shururi anfusina wa min sayyiati a'malina. Man yahdihillahu fala mudilla lahu ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. واذكروا الله يذكركم وادعوه يستجب لكم ولذكر الله أكبر.